ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಇದು ಒಂದು ರೀತಿ ಮುಜುಗರದ ಸಂಗತಿ, ತಲೆ ತಗ್ಗಿಸಬೇಕಾದಂತಹ ಸಂಗತಿ. ಇಡೀ ರಾಜ್ಯದ ಜನರೇ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಘೋರ ದುರಂತದಿಂದ ಸಿಎಂ ಡಿಸಿಎಂ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವಸರವೇ ಅಪಾಯಕ್ಕೆ ಕಾರಣ ಅಂದ್ರ ಅನ್ನುವಂತಹ ಪ್ರಶ್ನೆ ಆಪ್ತರ ಬಳಿ ಇಬ್ಬರಿಂದಲೂ ಕೂಡ ಆತ್ಮಾವಲೋಕನ ಆಗಿದೆಯಂತೆ. ಅಭಿಮಾನದ ಹೊಳೆಯಲ್ಲಿ ಈಜೋದಕ್ಕಿಳಿದು ಬಿಟ್ವಿ ಎಂಬಂತಹ ವಿಷಾದದ ವ್ಯಕ್ತಪಡಿಸುವ ಮಾತುಗಳನ್ನಾಡ್ತಿದ್ದಾರಂತೆ. ರಾಜಕೀಯವಾಗಿ ಏನನ್ನು ಬೇಕಾದರೂ ಕೂಡ ಫೇಸ್ ಮಾಡೋಣ, ಎದುರಿಸೋಣ, ಈ ಘೋರ ಘಟನೆ ನಡೆದಿದ್ದು ನಮ್ಮ ಕಾಲಘಟ್ಟದಲ್ಲಿ ಅನ್ನುವಂತಹ ಆ ಕರಾಳತೆ, ಕಪ್ಪು ಚುಕ್ಕೆ ಇದ್ದೇ ಇರುತ್ತೆ. ನೋವಿನ ಮಾತುಗಳನ್ನಾಡಿದ್ದಾರೆ ಸಿಎಂ ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮುಂದೆಯೂ ಕೂಡ ತಪ್ಪು ಮಾಡಿದ ವರದಿಯನ್ನು ಕೊಡುವುದಕ್ಕೆ ಇಬ್ಬರು ನಾಯಕರು ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಗೊತ್ತಾಗ್ತಾ ಇರೋದೇನು ಗೊತ್ತಾ, ನಾವು ಪ್ರಪಂಚಕ್ಕೆ ಅಥವಾ ನಮ್ಮ ಎದುರುಗಡೆ ಇರೋರಿಗೆ ನಂದೇನು ತಪ್ಪಿಲ್ಲ, ನಾನವನಲ್ಲ ಅಂತ ಹೇಳಿದ್ರು ಕೂಡ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತಲ್ಲ, ಆ ಆತ್ಮಸಾಕ್ಷಿ ಪ್ರಶ್ನೆ ಮಾಡುತ್ತೆ. ಈಗ ಸಿ ಎಂ ಮತ್ತು ಡಿ ಸಿ ಎಂಗೂ ಕೂಡ ಅದೇ ಆತ್ಮಸಾಕ್ಷಿಯ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನಮ್ಮದೇನು ತಪ್ಪಿಲ್ಲ, ಎಲ್ಲ KSCA ಮಾಡಿದ್ದು, ಎಲ್ಲ RCB ಮಾಡಿದ್ರು ಅಂದರೂ ಕೂಡ ಅವರು ಮಾಡಿದಂತಹ ತಪ್ಪು ಈಗ ಅವರ ಮನವರಿಕೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಆ ಮೃತ ಮಕ್ಕಳ ಪೋಷಕರ ಆಕ್ರಂದನ, ಅವ್ರು ಹಾಕ್ತಾ ಇರುವಂತಹ ಶಾಪ ಇದೆಯಲ್ಲ, ಅದನ್ನು CM DCM ಕೂಡ ಗಮನಿಸಿರ್ತಾರೆ. ಹಾಗಾಗಿ ಅವರಿಗೆ ಈ ನೋವು ಕಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಹಜ, ಯಾರೆಷ್ಟೇ ಒತ್ತಡ ಹಾಕಿದ್ರು, ಪ್ರೆಷರ್ ಹಾಕಿದ್ರು, ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದು ಸರ್ಕಾರದ ಮೊದಲ ಆದ್ಯತೆ ಆಗಬೇಕಿತ್ತು. ಆಪ್ತರ ಬಳಿ ಹಾಗಾದರೆ CM ಯಾವ ರೀತಿ ಬೇಸರವನ್ನು ಹೊರ ಹಾಕಿದ್ದಾರೆ, ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ನಿರ್ಧಾರವನ್ನು ನಾನು ಯಾವತ್ತೂ ಮಾಡಿರಲಿಲ್ಲ, ಬಟ್ ಹಿಂಗೆ ಆಗೋಗ್ಬಿಡ್ತಲ್ಲ ಅನ್ನುವಂತಹ ನೋವು CM ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆಯಂತೆ. ಇಷ್ಟೊಂದು ಆತುರದ ತೀರ್ಮಾನವನ್ನು ನಾನು ಯಾವತ್ತೂ ಕೈಗೊಂಡಿರಲಿಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗ್ಬಿಡ್ತಲ್ಲ ಅನ್ನುವಂತಹ ಪಾಪ ಪ್ರಜ್ಞೆ ಅಂತಾರಲ್ಲ, ಅದು ಈಗ CM ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆಯಂತೆ. ನನ್ನ ಆಡಳಿತದ ಅವಧಿಯಲ್ಲಿಯೇ ಇಂತಹ ಕಹಿ ಘಟನೆ ನಡೀತು ಅನ್ನುವಂತಹ ನೋವು CM ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆಯಂತೆ. ಇದೊಂದು ಅತ್ಯಂತ ನೋವಿನ ಸಂಗತಿ ಅಂತೇಳಿ ತಮ್ಮ ಆಪ್ತರ ಬಳಿ ಈ ವಿಚಾರವನ್ನು ಶೇರ್ ಮಾಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ರಾಜಕೀಯ ಜೀವನದಲ್ಲಿಯೇ ಇದೊಂದು ಕಪ್ಪು ಚುಕ್ಕೆ ಆಗಿ ಹೋಗ್ಬಿಡ್ತು. ಯಾರ್ದೋ ಮಾತು ಕೇಳಿಬಿಟ್ಟು ನಾನು ಈ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದಾರಂತೆ. ಸತ್ತವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನವರು, ಬಾಳಿ ಬದುಕಬೇಕಾದವರು, ಸಾವಿರ ಕನಸನ್ನು ಇಟ್ಕೊಂಡವರು, ಅವರನ್ನೇ ನೆಚ್ಕೊಂಡು ಒಂದು ಕುಟುಂಬ ಇತ್ತು. ಆ ಪೋಷಕರ ಆಕ್ರಂದನ, ಅವರ ನೋವು, ಸಂಕಟ CM ಸಿದ್ದರಾಮಯ್ಯನವರನ್ನು ಡಿಸ್ಟರ್ಬ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿಯ ನೋವಿನೆದೆಯಲ್ಲ, ಯಾರಿಗೂ ಕೂಡ ಈ ಸ್ಥಿತಿ ಬರಬಾರ್ದು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರಂತೆ. ತಂದೆ ತಾಯಿಯ ಗೋಳಾಟ CM ಸಿದ್ದರಾಮಯ್ಯನವರನ್ನು ಗಲಿಬಿಲಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ತಮ್ಮ ಆಪ್ತರ ಬಳಿ ಈ ವಿಚಾರಗಳೆಲ್ಲವನ್ನು ಕೂಡ ಶೇರ್ ಮಾಡಿಕೊಂಡು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು DKಶಿ ತಮ್ಮ ಮನಸ್ಸಿನ ನೋವನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದು ಹೇಗೆ ನೋಡ್ತಾ ಹೋಗೋಣ. ಮಾಸ್ ಫ್ಯಾನ್ಸ್ ಆಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ, ಬಟ್ ಸರ್ಕಾರದ ಜೊತೆಗೆ ಜನರಿರಬೇಕೆಂಬ ಬಯಕೆ ಇತ್ತು, ಹಾಗಾಗಿ ಎರಡೆರಡು ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನುವಂತಹ ಮಾತುಗಳನ್ನು ಆಡಿದ್ರಂತೆ. ನಾನೇ ಸ್ವಯಂ ಪ್ರೇರಿತನಾಗಿ ತುಂಬ ಮುತುವರ್ಜಿಯನ್ನು ವಹಿಸ್ಬಿಟ್ಟು, ತುಂಬ ಇಂಟ್ರೆಸ್ಟ್ ತಗೊಂಡು ಈ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗ್ಬಿಟ್ಟೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಚಿಕ್ಕ ವಯಸ್ಸಿನ ಮಕ್ಕಳ ಸಾವಿನಿಂದ ನನಗೆ ತುಂಬ ನೋವಾಯಿತು ಅಂತ ಕೂಡ DCM DK ಶಿವಕುಮಾರ್ ಹೇಳ್ಕೊಂಡಿರುವಂಥದ್ದು. ಇನ್ಫ್ಯಾಕ್ಟ್ ಮೊನ್ನೆ ಕೂಡ DCM DK ಶಿವಕುಮಾರ್ ಆ ಪೋಷಕರ ಗೋಳಾಟ, ಮಕ್ಕಳ ಪರಿಸ್ಥಿತಿ ಅದನ್ನೆಲ್ಲವನ್ನು ನೋಡಿ ಕಣ್ಣೀರು ಕೂಡ ಹಾಕಿದರು. ಯಾರ ಮನೆಯಲ್ಲೂ ಕೂಡ ಸಾವು ಸಾವೇನೆ, ಅದು ನಮ್ಮ ಮನೆಯಲ್ಲಾದರೂ ಅಷ್ಟೇ, ನಿಮ್ಮ ಮನೆಯಲ್ಲಾದ್ರೂ ಅಷ್ಟೇ. ಬಟ್ ಸರ್ಕಾರ ಈ 11 ಜನರ ಸಾವಿಗೆ ಹೊಣೆ ಅನ್ನುವಂತಹ ಮಾತುಗಳನ್ನು ಕೇಳಬೇಕಲ್ಲ, ಅದು ನಿಜಕ್ಕೂ ಕೂಡ ನೋವಾಗ್ತಾ ಇದೆ ಅಂತ ಹೇಳಿದಾರಂತೆ. ಮೊದಲೇ ಸ್ವಲ್ಪ ಸುಳಿವು ಸಿಕ್ಕಿದ್ರು ಕೂಡ ನಾವು ಕಾರ್ಯಕ್ರಮವನ್ನು ರದ್ದು ಮಾಡಿಬಿಡ್ತಿದ್ವಿ ಅನ್ನುವಂತಹ ಮಾತುಗಳನ್ನು ಕೂಡ ತಮ್ಮ ಆಪ್ತರ ಬಳಿ ತೋಡ್ಕೊಂಡಿದ್ದಾರಂತೆ. ಸರ್ಕಾರಕ್ಕೊಂದು ರೀತಿ ಡ್ಯಾಮೇಜ್ ಆಗಿಬಿಟ್ಟಿದೆ ಕಣ್ರಿ, ಇದು ತುಂಬ ಹಿಂಗೆ ಆಗಬಾರ್ದಾಗಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದಾರಂತೆ. ಸತ್ತವರ ಕುಟುಂಬದ ನೋವು ಯಾರಿಗೂ ಬೇಡ. ಇಂತಹ ಸಂದರ್ಭದಲ್ಲಿ ನಾವು 25 ಲಕ್ಷ 50 ಲಕ್ಷ ಎಷ್ಟು ಕೊಟ್ಟರೂ ಕಡಿಮೆನೇ. ಹೋದ ಮಕ್ಕಳನ್ನು ವಾಪಸ್ ತಂದು ಕೊಡೋದಕ್ಕಾಗಲ್ಲ, ಬಟ್ ಹೇಗೆ ಸಾಂತ್ವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು CM DCM ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.
CB ಅವರು ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು ಬೇರೆಯವರು ಬೇರೆ ಕಮಿಟ್ಮೆಂಟ್ಸ್ ಇದೆ. ನಾವು ಬೇಗ ಇದನ್ನ ಆಚರಣೆ ಮಾಡಬೇಕು, ಸಂಭ್ರಮಾಚರಣೆ 18 ವರ್ಷ ಆದ್ಮೇಲೆ ಗೆದ್ದಿದ್ದೇವೆ ಅಂತಕ್ಕಂಥದ್ದು ಅವರು ತೆಗೆದುಕೊಂಡಂತ ತೀರ್ಮಾನ ನಮಗೆಲ್ಲ ಬಹಳ ದುಃಖ ಆಗಿದೆ. ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಹಳ ನೋವು ತಿಂದಿದ್ದಾರೆ. ಅವರು ಈಗಾಗಲೇ ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ತನಿಖೆ ಮಾಡ್ತಾ ಇದ್ದೀವಿ. ಸತ್ಯಾಸತ್ಯತೆ ಬಂದ ಮೇಲೆ ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ.